Hello students, welcome back to my YouTube channel TSK Tutorials presented by Shivakumar ST. In today's class, I am going to discuss with you the second part of profile writing. So here I am with you to solve two questions under profile writing from two examinations. It is my sincere request to all. If you are new to my channel, please do subscribe my channel to watch the most essential videos that are already available in my channel. If you like those videos, don't forget to leave a comment on that video. If you find that those videos are very interesting, please do share among your friends so that it may be useful to your friends also. Here is a question which had appeared in April 2023. So question number 31. Question number 31 is on profile writing for 3 marks. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದು ಬೇಸಿಕ್ ಟಿಪ್ಸ್ ಅನ್ನ ಇಟ್ಕೊಂಡು ಹೇಗೆ ನಾವು ಕೊಟ್ಟಿರುವಂತಹ ಮಾಹಿತಿಯನ್ನ ಒಳಗೊಂಡಂತೆ ಒಂದು ಪ್ಯಾರಾಗ್ರಾಫ್ ಅನ್ನ ಬರಿಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ಡೈರೆಕ್ಟ್ ಆಗಿ ಹೇಗೆ ಪಾಯಿಂಟ್ ವೈಸ್ ಪ್ಯಾರಾಗ್ರಾಫ್ ಅನ್ನ ಗ್ರಾಮ್ಯಾಟಿಕಲ್ ಆಗಿರುವಂತಹ ಸೆಂಟೆನ್ಸ್ ಅನ್ನ ಬರೆಯೋದನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ನಿಮ್ಗಾಗ್ಲೇ ಹೇಳಿದಂತೆ ಪ್ರೊಫೈಲ್ ರೈಟಿಂಗ್ 3 ಪರ್ಸನಾಲಿಟೀಸ್ ಮೇಲೆ ಕೇಳ್ಬೋದು. ಮೊದಲನೇದು ಗತಿಸಿರುವಂತಹ ಶ್ರೇಷ್ಠ ನಾಯಕರ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಕೇಳುವಂಥದ್ದು. ಎರಡನೇದು ಪ್ರಚಲಿತ ಜನಪ್ರಿಯತೆಯನ್ನು ಹೊಂದಿರುವಂತಹ ಫೇಮಸ್ ಪರ್ಸನಾಲಿಟೀಸ್ ಬಗ್ಗೆ ಕೇಳಬಹುದು. ಮೂರನೇದು ಒಂದು ಕಾಲ್ಪನಿಕ ಆಗಿರುತ್ತೆ. ನೋಡ್ರಿ, ಆನಂದ್ ಯಾರು ಅಂತ ಗೊತ್ತಿಲ್ಲ, ಕಾಲ್ಪನಿಕ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ನಾವು ವಾಕ್ಯಗಳನ್ನ ರಚನೆ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆ ಆ 3ನೇ ಕ್ಯಾಟಗರಿಯ ವ್ಯಕ್ತಿ ಬಗ್ಗೆ ಕೇಳಿದ್ದಾರೆ. ಆನಂದ್ ಅನ್ನೋದು ಒಂದು ಕಾಲ್ಪನಿಕ ವ್ಯಕ್ತಿಯಾಗಿದ್ದು ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಒಂದು ಅಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 7 ಅಂಶಗಳಿದೆ ನೋಡ್ರಿ. 1, 2, 3, 4, 5, 6, 7 ಇವುಗಳ ಮೇಲೆ ನಾವು ವಾಕ್ಯಗಳನ್ನ ರಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇ ಒಂದು ದತ್ತಾಂಶ ಏನಪ್ಪಾ ಇದೆ ಅಂತಂದ್ರೆ ಆನಂದ್. ಸೊ ಇಲ್ಲಿ ನಾನೇನ್ ಮಾಡಿದೀನಿ, ಗಿವನ್ ಪ್ರೊಫೈಲ್ ಹಾಗೆ ಬಳಸ್ಕೊಂಡಿದೀನಿ. ಪ್ರಶ್ನೆಯಲ್ಲಿರುವಂತಹ ಒಂದು 2 ಪದಗಳನ್ನ ಹಾಗೆ ಜೋಡಿಸಿ ಅದರ ಹಿಂಭಾಗದಲ್ಲಿ ಡೆಫಿನೆಟ್ ಆರ್ಟಿಕಲ್ ಹಾಕಿದೀನಿ. ದ ಗಿವನ್ ಪ್ರೊಫೈಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಡಿಕೇಟ್ ಮಾಡೋದಕ್ಕೆ ಈಸ್ ಅನ್ನು ಹಾಕಿದೀನಿ. ಅಬೌಟ್ ಅಂದ್ರೆ ಬಗ್ಗೆ, ಯಾರ ಬಗ್ಗೆ ಕೊಟ್ಟಿದ್ದಾರೆ? ಎಸ್, ಮಿಸ್ಟರ್ ಆನಂದ್. ಇನ್ನ ಎರಡನೇ ಅಂಶ ಏನಪ್ಪಾ ಇದೆ ಅಂದ್ರೆ ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್. ಪ್ಲೇಸ್ ಏನ್ ಕೊಟ್ಟಿದ್ದಾರೆ? ಕೊಡಗು. ಡೇಟ್ ಆಫ್ ಬರ್ತ್ 26th November 1993. ಇದ್ರ ಮೇಲೆ ನಾವು 2 ವಾಕ್ಯಗಳನ್ನ ರಚನೆ ಮಾಡಬಹುದು ಈ ಒಂದು ಅಂಶದ ಮೇಲೆ. ಮೊದಲನೇದು ನೋಡಿ, ಪ್ರೊನೌನ್ ಕೊಟ್ಟಿದ್ದೀನಿ. ಆನಂದ್ ಮ್ಯಾಸ್ಕುಲೈನ್ ಜೆಂಡರ್ ಆಗಿರೋದ್ರಿಂದ ನಾನು ಏನ್ ಹಾಕಿದೀನಿ? ಹಿ ಹಾಕಿದೀನಿ. ಇನ್ನ ನಾನು ಆಗ್ಲೇ ಹೇಳ್ದಂತೆ ಬರ್ತ್ ಅನ್ನ ಮತ್ತೆ ಡೆತ್ ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಅದಕ್ಕೆ ವಾಸ್ ಅಂತ ತಗೊಂಡಿದ್ದೀನಿ. ಈ ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ರೆಫರ್ ಮಾಡೋದಕ್ಕೆ ಅಥವಾ ಇಂಡಿಕೇಟ್ ಮಾಡೋದಕ್ಕೆ ವಾಸ್ ಹಾಕಿದೀನಿ. ಬಾರ್ನ್ ಅಲ್ಲೇ ಇದೆ. he was born on. ನೋಡಿ, ಡೇಟ್ ಬಂದಿರೋದಕ್ಕೆ ಏನ್ ಮಾಡಿದೀನಿ? ಪ್ರಿಪೋಸಿಷನ್ ಆನ್ ಹಾಕಿದೀನಿ. ಇನ್ನ ಮಿಕ್ಕಿದ್ದು 26th November 1993. ಇಲ್ಲಿ ಒಂದು ಅಂಶ ಬಿಟ್ವಿ, ಕೊಡಗು ಅನ್ನೋದು. ಅದ್ರ ಮೇಲೆ ಒಂದು ವಾಕ್ಯ ಮಾಡ್ಬೋದು. ಮತ್ತೆ ಒಂದು ವಾಕ್ಯ, he was born ಎಲ್ಲಿ? ಇಟ್ಸ್ ಎ ಸಿಟಿ ಇನ್ ಕೊಡಗು. ಸೊ
ಎರಡನೇ ಅಂಶದ ಮೇಲೆ ನಾನು ಏನ್ ಮಾಡಿದ್ದೀನಿ, ಎರಡು ವಾಕ್ಯಗಳನ್ನ ರಚನೆ ಮಾಡಿದ್ದೀನಿ. ಇನ್ನು ಮೂರನೇ ಪಾಯಿಂಟ್ ಕ್ವಾಲಿಫಿಕೇಶನ್. ಈಗಾಗಲೇ ನಿಮ್ಗೆ ಸುಲಭವಾಗಿ ತಿಳಿಸ್ಕೊಟ್ಟಿರುವಂತೆ ಕ್ವಾಲಿಫಿಕೇಶನ್ ವರ್ಡ್ ಅದೇ ವರ್ಡ್ ಅನ್ನ ಇಲ್ಲಿ ರಿಪ್ಲೇಸ್ ಮಾಡಿದ್ದೀನಿ. ಸರಿ, ಅದೇ ವರ್ಡ್ ಅನ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಅದ್ರ ಹಿಂಭಾಗದಲ್ಲಿ ಇಸ್ ಅಂದ್ರೆ ಇಲ್ಲಿ ಆನಂದ್ ಇರೋದಕ್ಕೆ ನಾನು ಹಾಕಿದ್ದೀನಿ ಇಸ್ ಹಾಕಿದ್ದೀನಿ, ಅಥವಾ ಅಲ್ಲಿ ಫೆಮಿನೈನ್ ಜೆಂಡರ್ ಇದ್ರೆ ಅರ್ ಆಗ್ತಿದೆ. ಇಸ್ ಕ್ವಾಲಿಫಿಕೇಶನ್. ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡೋದಕ್ಕೆ ಈಸ್ ಹಾಕಿದ್ದೀನಿ. ಇಸ್ ಕ್ವಾಲಿಫಿಕೇಶನ್ ಈಸ್, ಅವರೇ ಕೊಟ್ಟಿರುವಂತೆ BE ಮೆಕ್ಯಾನಿಕಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇನ್ನು ಫೋರ್ತ್ ಪಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾರೆ. ಎಸ್, ನಾನು ಇಲ್ಲಿರುವಂತಹ ಕೊಟ್ಟಿರುವಂತಹ ಡೇಟಾದಲ್ಲಿರುವಂತಹ ಅಂಶನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೂ ಮುಂಚೆ ಒಂದು ಪ್ರನೌನ್ ಮತ್ತೆ ಒಂದು ಹ್ಯಾವ್ ವರ್ಬ್ ಅನ್ನ ಹಾಕಿದ್ದೀನಿ. ಹಿ ಪ್ರನೌನ್, ಹ್ಯಾಸ್ ಅಂದ್ರೆ ಹೊಂದಿದ್ದಾನೆ. ಈ ಹ್ಯಾಸ್ ಎ ವೈಫ್ ಅಂಡ್ ಎ ಸನ್. ನೆಕ್ಸ್ಟ್ ಹಾಬೀಸ್. ಇಲ್ಲಿ ಹಾಬೀಸ್ ನೀವು ಗಮನಿಸ್ತಾ ಇದ್ದೀರಾ, ಪ್ಲೂರಲ್ ಇದೆ, ಆದ್ರೆ ಒಂದೇ ಒಂದು ಅಂಶ ಕೊಟ್ಟಿದ್ದಾರೆ, ರೈಟಿಂಗ್ ಶಾರ್ಟ್ ಸ್ಟೋರೀಸ್. ಸೊ ಅದ್ರ ಮೇಲೆ ವಾಕ್ಯ ಬರೆಯೋದಾದ್ರೆ ಇಸ್ ಹಾಬಿ. ನೋಡಿ, ಹಾಬೀಸ್ ಅನ್ನ ಏನ್ ಮಾಡಿದ್ದೀನಿ ನಾನು ಸಿಂಗ್ಯುಲರ್ ಫಾರ್ಮ್ ತಂದಿದ್ದೀನಿ. ಇಸ್ ಹಾಬಿ. ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡೋದಕ್ಕೆ ಈಸ್ ಹಾಕಿದ್ದೀನಿ. ಇಸ್ ಹಾಬಿ ಈಸ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್. ಅಂದ್ರೆ ಸಣ್ಣ ಕಥೆಗಳನ್ನ ಬರೆಯೋದು ಅವನ ಹವ್ಯಾಸವಾಗಿತ್ತು ಅಂತ ಬರೆದಿದ್ದೀನಿ. ಇನ್ನು ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಅಂದ್ರೆ ಅವನ ಜನಪ್ರಿಯತೆಗೆ ಕಾರಣ ಏನಪ್ಪಾ ಅಂತಂದ್ರೆ ಅವನು ಫ್ರೆಂಡ್ಲಿ ಆಗಿರ್ತಿದ್ದ, ಹೆಲ್ಪ್ ದ ಪುವರ್ ಪೀಪಲ್. ಈಸ್ ಫ್ರೆಂಡ್ಲಿ ವಿತ್ ಆಲ್. ನೋಡಿ, ಇಲ್ಲಿ ನಾನೇನ್ ಮಾಡಿದ್ದೀನಿ, ಈಸ್ ಒಂದು ಪ್ರನೌನ್ ಮತ್ತೆ ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡೋದಕ್ಕೆ ಈಸ್ ಅನ್ನ ಬಳಸಿದ್ದೀನಿ. ಈಸ್ ಫ್ರೆಂಡ್ಲಿ ವಿತ್ ಹೂಮ್, ವಿತ್ ಆಲ್. ನೋಡಿ, ಎಲ್ಲರೊಂದಿಗೆ ಅವನು ಸ್ನೇಹಿತನಂತೆ ಇರ್ತಿದ್ದ. ಇನ್ನು ಮಿಕ್ಕಿದ್ದು ಹೆಲ್ಪ್ಸ್ ದ ಪುವರ್ ಪೀಪಲ್ಗೆ ಜಸ್ಟ್ ಒಂದು ಪ್ರನೌನ್ ಅನ್ನ ಆಡ್ ಮಾಡಿದ್ದೀನಿ. ಈ ಹೆಲ್ಪ್ಸ್ ದ ಪುವರ್ ಪೀಪಲ್, ಅವನು ಬಡವರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದ ಅಂತ. ಸೊ ದೇರ್ ಫೋರ್ he was very popular person. ನೋಡಿ, ಇದೊಂದು ವಾಕ್ಯನ ಸೇರಿಸ್ಬೇಕು ನೀವು. ಈ ಪಾಪ್ಯುಲಾರಿಟಿ ಅಂತ ಕೊಟ್ಟಾಗ ಈ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ. ದೇರ್ ಫೋರ್ he was very popular person. ಅದರಿಂದ ಅವನು ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದ. ಸೊ ಇಷ್ಟನ್ನ ಬರೆದ್ರೆ ನಿಮ್ಗೆ 3ಕ್ಕೆ 3 ಅಂಕ ಖಂಡಿತ ಲಭ್ಯ ಆಗುತ್ತೆ. ಸೊ ಇಷ್ಟನ್ನ ಬರೆದ್ರೆ ಸಾಕು, ನಿಮಗೆ 3 ಅಂಕಗಳು ಲಭ್ಯ ಆಗುತ್ತೆ. ಅಲ್ಲಿರುವಂತ ಎಲ್ಲಾ ಪಾಯಿಂಟ್ಸ್ ಅನ್ನ ಇಲ್ಲಿ ನಾನು ಪ್ಯಾರಾಗ್ರಾಫ್ ಅಲ್ಲಿ ಬರೆದಿದ್ದೀನಿ. ಇಲ್ಲೋ ಒಂದು ಅಂಶ ನೀವು ಗಮನಿಸಬೇಕು, ಯಾವುದೇ ಕಾರಣಕ್ಕೂ ಪಾಯಿಂಟ್ ವೈಸ್ ಬರಿಬೇಡಿ. ಅವ್ರು ಕೇಳಿರೋದೇನೋ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ ಅಂತ. ಅದರಿಂದ ಎಲ್ಲಾ ಅಂಶಗಳನ್ನ ಸೇರಿಸಿ ನಲ್ಲಿ ಪ್ಯಾರಾಗ್ರಾಫ್ ಮಾಡಿ ಬರೆದಿದ್ದೀನಿ. ನೋಡಿ, ಇಷ್ಟು ಬರೆದ್ರೆ ಖಂಡಿತ ನಿಮಗೆ 3ಕ್ಕೆ 3 ಅಂಕಗಳು ಲಭ್ಯ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಆಗಸ್ಟ್ 2024ರಲ್ಲಿ ಬಂದಿರೋಂಥದ್ದು, ಅಂದ್ರೆ ಪರೀಕ್ಷೆ 3ರಲ್ಲಿ. ಇದು ಸಹ ಸಿಮಿಲರ್ ಇದೆ. ಏನ್ ನಾವು ಕಳೆದ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ್ವೋ ಅದೇ ತರ ಈ ಒಂದು ಪ್ರಶ್ನೆಗೂ ನಾವು ಉತ್ತರಗಳನ್ನ ಬರಿಬೇಕಾಗುತ್ತೆ. ಇದು ಸಹ ಮಿಸ್ಟರ್ ರಮೇಶ್ ಎನ್ನುವಂತಹ ನೋನ್ ಅಥವಾ ಒಂದು ಕಾಲ್ಪನಿಕ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಪ್ಯಾರಾಗ್ರಾಫ್ ಮೂಲಕ ಪ್ರೆಸೆಂಟ್ ಮಾಡ್ತಾ ಹೋಗೋಣ. ನೇಮ್ ಮಿಸ್ಟರ್ ರಮೇಶ್, ನೀವು ಬರೀತಿರಲ್ಲ. ಎಸ್, ದ ಗಿವನ್ ಪ್ರೊಫೈಲ್ ಈಸ್ ಅಬೌಟ್ ಮಿಸ್ಟರ್ ರಮೇಶ್. ಒಂದು ವಾಕ್ಯ ಪೂರ್ಣಗೊಂಡಿತ್ತು. ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತ್, ಇದ್ರ ಮೇಲೆ ನಾವು 2 ಪಾಯಿಂಟ್ಸ್ ಅನ್ನ ಅಂದ್ರೆ 2 ವಾಕ್ಯಗಳನ್ನು ಮಾಡಬಹುದು. ಮತ್ತೆ ಇದು ಡೇಟ್ ಆಫ್ ಬರ್ತ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕಾಗುತ್ತೆ. he was born on, ನೋಡಿ ಡೇಟ್ ಕೊಟ್ಟಿರೋದಕ್ಕೆ ಆನ್ ಹಾಕಿದ್ದೀನಿ, ಮತ್ತೆ ಪಾಸ್ಟ್ ಟೆನ್ಸ್ ಗೆ ವಾಸ್ ಹಾಕಿದ್ದೀನಿ. ಮಿಸ್ಟರ್ ರಮೇಶ್ ಗೆ ಪ್ರೊನೌನ್ ಏನ್ ಬಳಸಿದ್ದೀನಿ, he was born on 14th October 1990. ಎಲ್ಲಿ, he was born in ಹಾಸನ್. ಇನ್ನು ಮೂರನೇದು ಕ್ವಾಲಿಫಿಕೇಶನ್ ಅಂತಿದೆ, ನೀವೇ ಬರೀತೀರಾ. ಎಸ್, ಇಸ್ ಕ್ವಾಲಿಫಿಕೇಶನ್ ಈಸ್ MA B.Ed. ನೋಡಿ, ಇಲ್ಲಿದೆ ಈಸ್ ಅಂತ ಒಂದು ವರ್ಡ್ ಅನ್ನ ಕ್ವಾಲಿಫಿಕೇಶನ್ ಹಿಂಭಾಗದಲ್ಲಿ ಹಾಕ್ದೆ, ಮತ್ತೆ ಪ್ರೆಸೆಂಟ್ ಟೆನ್ಸ್ ಅನ್ನು ಇಂಡಿಕೇಟ್ ಮಾಡೋದಕ್ಕೆ ಈಸ್ ಅನ್ನ ಹಾಕ್ದೆ. ಇನ್ನು 4th ಪಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೊಟ್ಟಿದ್ದಾರೆ.
ಸೊ ಇದ್ರ ಮೇಲೆ ಯಾವ ರೀತಿ ವಾಕ್ಯ ಮಾಡ್ಬೋದು ಅಂತ ನಾನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಜಸ್ಟ್ ನಾನು ಒಂದು ಪ್ರೊನೌನ್ ಮತ್ತೆ ಒಂದು ಹ್ಯಾವ್ ವರ್ಬ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಈ ಹ್ಯಾಸ್, ಗಮನಿಸ್ತಾ ಇದ್ದೀರಾ, ಈ ಹ್ಯಾಸ್ ಅಂದ್ರೆ ಅವನು ಹೊಂದಿದ್ದಾನೆ. ಇನ್ನು ಮಿಕ್ಕಿದ ಡಾಟಾನ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯಲ್ಲಿರುವಂತ ಡಾಟಾನ ಆಸ್ ಇಟ್ ಈಸ್ ಹಾಗೆ ಪ್ರೆಸೆಂಟ್ ಮಾಡಿದ್ದೀನಿ. ಈ ಹ್ಯಾಸ್ ಎ ವೈಫ್ ಅಂಡ್ ಎ ಸನ್ ಅಂಡ್ ಎ ಡಾಟರ್. ಇನ್ನು 5th ಪಾಯಿಂಟ್ ಹಾಬೀಸ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನೀವು ಗಮನಿಸಬಹುದು ಹಾಬೀಸ್ ಪ್ಲೂರಲ್ ಆಗಿದ್ದು ಒಂದೇ ಒಂದು ಹಾಬಿಯನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ನಾನೇನ್ ಮಾಡಿದ್ದೀನಿ, ನನ್ನ ಹಾಬೀಸ್ ನ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಬರ್ತಿದ್ದೀನಿ, ಹಾಬಿ ಅಂತ. ಈಸ್ ಹಾಬಿ, ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡೋದಕ್ಕೆ ಈಸ್ ಹಾಬಿ ಈಸ್ ರೀಡಿಂಗ್ ನಾವೆಲ್ಸ್, ಅಂದ್ರೆ ಕಾದಂಬರಿಗಳನ್ನ ಓದೋದು ಅವನ ಹವ್ಯಾಸವಾಗಿತ್ತು. ಇನ್ನ 6ನೇ ಅಂಶ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ, ಯಾಕೆ ಅವನು ಜನಪ್ರಿಯತೆಯನ್ನು ಹೊಂದಿದ್ದ, ಅದಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೆಲ್ಪ್ಸ್ ದ ನೀಡಿ ಪೀಪಲ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಈಸ್ ಅ ಕೈಂಡ್ ಹಾರ್ಟೆಡ್ ಮ್ಯಾನ್, ಅಂದ್ರೆ ಅವನು ಜನರಿಗೆ ಸಹಾಯ ಮಾಡ್ತಾನೆ ಅಂತಂದ್ರೆ ಕರುಣೆ ಉಳ್ಳಂತಹ ವ್ಯಕ್ತಿ. ಇದನ್ನ ಹೊಸ ವಾಕ್ಯ ನಾನು ಇಲ್ಲಿ ಬರೆದಿದ್ದೀನಿ. ಮತ್ತೆ ಇನ್ನು ಮಿಕ್ಕಿದ ಒಂದು ಡಾಟಾನ ಕೊಟ್ಟಿರುವಂತಹ ಮಾಹಿತಿಯಲ್ಲಿರೋದನ್ನೇ ನಾನು ತಗೊಂಡು ಜಸ್ಟ್ ಒಂದು ಪ್ರೊನೌನ್ ಅನ್ನ ಆಡ್ ಮಾಡಿದ್ದೀನಿ. ಈ ಹೆಲ್ಪ್ಸ್ ದ ನೀಡಿ ಪೀಪಲ್, ಯಾಕೆ ಅವನ್ನ ಕರುಣೆ ಉಳ್ಳಂತಹ ವ್ಯಕ್ತಿಯನ್ನು ಕರಿತೀವಿ ಅಂದ್ರೆ ಅವಶ್ಯಕತೆ ಇರೋರ್ಗೆ ಅವನು ಸಹಾಯ ಮಾಡ್ತಾ ಇದ್ದ. ಸೊ ಈಗ ನಿಮ್ಗೆ ಗೊತ್ತಾಗ್ತಿದೆ ಅವನ ಜನಪ್ರಿಯತೆಗೆ ಕಾರಣ ದೇರ್ ಫೋರ್ ಹಿ ವಾಸ್ ವೆರಿ ಪಾಪ್ಯುಲರ್ ಪರ್ಸನ್, ಆದ್ರಿಂದ ಅವನು ಅತ್ಯಂತ ಜನಪ್ರಿಯವಾದಂತಹ ವ್ಯಕ್ತಿ. ಇದರ ಸಮ್ ಅಪ್ ಅಲ್ಲಿರುವಂತ ಎಲ್ಲಾ ಅಂಶಗಳನ್ನ ಪಾಯಿಂಟ್ ವೈಸ್ ಬರೆದಿರುವಂತ ಎಲ್ಲಾ ಅಂಶಗಳನ್ನ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿ ಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟನ್ನ ಬರೆದ್ರೆ ಖಂಡಿತ ನಿಮಗೆ 3ಕ್ಕೆ 3 ಅಂಕ ಲಭ್ಯ ಆಗುತ್ತೆ. ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಂತೆ ನೀವು ಕಳೆದ SSLC ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ, ಅದರಲ್ಲೂ ಪ್ರೊಫೈಲ್ ರೈಟಿಂಗ್ ಅನ್ನ ನೀವು ಈ ಒಂದು ಟಿಪ್ಸ್ ಅನ್ನ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ 3ಕ್ಕೆ 3 ಅಂಕ ಬರುತ್ತೆ. So finally, I thank one and all for watching this video. If you find this video is very useful, please do share among your friends. Thank you one and all.